ಎಸ್ ಡಿಯರ್ ಫ್ರೆಂಡ್ಸ್, ಇಲ್ಲೊಂದು ಕ್ವಶನ್ ಇದೆ. ಇಲ್ಲಿ ನೋಡ್ರಿ, ಐ ವರ್ಕ್ ಡ್ಯಾಶ್ ಗೂಗಲ್ ಅಂತ ಇದೆ. ಹೌದಾ? ಇಲ್ಲ ಒಂದು ಆಪ್ಷನ್ಗಳಿದಾವೆ ಅಂತ ಹೇಳಿ ನಾನು ಇನ್ ಅಂತ ಬಳಸ್ಬೇಕು ಅಥವಾ ಫಾರ್ ಅನ್ನ ಬಳಸ್ಬೇಕು ಅಂತ ಹೇಳಿ. ಒಂದು ನೋಡ್ರಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ವರ್ಕ್ ಅಂತ ಬಂತಂತ ಕೋರಿ. ಓಕೆ, ಇದು ವರ್ಕ್ ಅಂತ ಇದೆ. ಹೌದಾ? ಈ ವರ್ಕ್ ಅಂತ ಬಂದಾಗ ನಾವು ಇನ್ನನ್ನ ಎದಕ್ಕೆ ಬಳಸ್ತಾ ಇರ್ತೀವ್ರಿ ಅಂತಂತಂದ್ರೆ, ಯಾವ್ದಾದ್ರೂ ಒಂದು ಮತ್ತು ಇಲ್ಲಿ ಏನ್ ಮಾಡ್ತಾ ಇರ್ತೀವಿ ಅಂತಂದ್ರೆ ಒಂದು ಪ್ಲೇಸ್ಗೆ ಬಳಸ್ತಾ ಇರ್ತೀನಿ ನಾನು. ಪ್ಲೇಸ್ ಇನ್ನನ್ನ ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಲೈಕ್ ಬ್ಯಾಂಗ್ಳೂರ್ ಅನ್ಕೋರಿ. ಓಕೆ, ಬ್ಯಾಂಗ್ಳೂರ್. ಓಕೆ, ಈ ತರ. ಓಕೆ, ಅದನ್ನೇ ನಾನು ಫಾರ್ ಅನ್ನೋದನ್ನ ಎದಕ್ಕೆ ಬಳಸ್ತಿರ್ತೇನ್ರಿ ಅಂದ್ರೆ ವಿದ್ಯಾರ್ಥಿಗಳೇ, ಇದು ಒಂದು ನೇಮಿಗೆ ಬಳಸ್ತಾ ಇರ್ತೇನ್ರಿ. ಯಾವುದೋ ಒಂದು ಕಂಪ್ನಿ ನೇಮ್ ಇರ್ತದೆ ನೋಡ್ರಿ ನಿಮಗೆ. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಇರ್ಬೋದು, ಓಕೆ, ಅಥವಾ KMF ಇರ್ಬೋದು. ಓಕೆ, ಈ ತರ ಒಂದು ಕೆಲಸ ಇದು ಇತ್ತ ಅಂತಂದ್ರೆ ಅದಕ್ಕೆ ನಾವೇನ್ ಮಾಡ್ತಿರ್ತೀವ್ರಿ, ಇನ್ನೊಂದನ್ನು ಬಳಸ್ತೇನ್ರಿ. ವರ್ಕ್ ಆಸ್ ಅಂದ್ರೆ ಒಂದು ಜಾಬ್ ಆಗಿ, ಯಾವ್ದಾರ ಒಂದು ಜಾಬ್ ಇತ್ತಂದ್ರೆ ನಿಮಗೆ ಅದಕ್ಕೆ ಆಸ್ ಬಳಸ್ತೀವಿ ನಾವು. ಓಕೆ, ಇಲ್ಲಂಕ್ರೆ ಆಸ್ ಇಲ್ಲ, ಬಟ್ ಇಲ್ಲಿ ನೋಡಿ ಇನ್ ಅಂತ ಇದೆ. ಸೊ ನಾ ಇನ್ನು ಯಾವಾಗ ಬಳಸ್ಬೇಕಂತೇನ್ರಿ, ಪ್ಲೇಸ್ ಅಂತ ಹೇಳಿ ಕೊಟ್ಟಿದೀವಿ. ಹೌದಾ? ಇಲ್ಲಿ ಪ್ಲೇಸ್ ಗೂಗಲ್ ಅನ್ನೋದು ಇದು ಪ್ಲೇಸ್ ಅಲ್ಲ. ಹೌದಲ್ರಿ? ಹಾಗಾದ್ರೆ ಇಲ್ಲಿ ಫಾರ್ ಅಂತ ಎದಕ್ಕೆ ಬಳಸ್ಬೇಕ್ರಿ, ಒಂದು ಕಂಪ್ನಿಗೆ, ಒಂದು ನೇಮಿಗೆ, ಕಂಪನಿ ನೇಮ್ಗೆ ಬಳಸ್ಬೇಕಾಗ್ತದೆ. ಹಾಗಾದ್ರೆ ಇದು ಗೂಗಲ್ ಅನ್ನೋದು ಏನಾಗಿದೆ, ಇದು ಒಂದು ಕಂಪನಿ ನೇಮ್ ಆಗಿದೆ. ಹಾಗಾಗಿ ನಮಗೆ ಇದಕ್ಕೆ ಇಲ್ಲಿ ಏನ್ ಬಳಸ್ಬೇಕ್ರಿ, ನಾವು ಫಾರ್ ಅನ್ನ ಬಳಸಬೇಕಾಗ್ತದೆ. ಐ ವರ್ಕ್ ಫಾರ್ ಗೂಗಲ್, ಗೂಗಲ್ ಕಂಪನಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಆಗ್ತದೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಹಾಗಾದ್ರೆ ನೋಡ್ರಿ, ಇನ್ ಯಾವ ಪ್ಲೇಸ್ ಅಲ್ಲಿ ಕೆಲಸ ಮಾಡ್ತಿದ್ರಿ ಅಂದ್ರೆ ಇನ್ನು ಬಳಸಬೇಕು, ಫಾರ್ ಅನ್ನ ಯಾಕೆ ಅನ್ನೋದಕ್ಕೆ ಹೇಳಬೇಕು. ನೀವು ಅಲ್ಲಿ ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತೀನಿ ಅಂತಂತಂದ್ರೆ ಆಸ್ ಅಂತ ಬಳಸಬೇಕು. ಅಂಡರ್ಸ್ಟ್ಯಾಂಡ್?